100% ಸೀರಿಯಲ್ ಇದು ಮುಗೀತಾ ನೋಡಿ, ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ ಯಾವ ಟೈಮಲ್ಲಿ ಏನು ಡಿಸೈಡ್ ಆಗಬೇಕೋ ಆಗುತ್ತೆ ಅಂತ. 2023 ನಮಗೆ ಅಧಿಕಾರ ಬಂದ ದಿವಸದಿಂದ ಮಾಧ್ಯಮದವ್ರು ಹೇಳ್ಕೊಂಡು ಬರ್ತಿದ್ದಾರೆ, ಹೌದು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು, ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅಂತ. ಅವತ್ತು ಪಕ್ಷದ ಹೈಕಮಾಂಡು ತೀರ್ಮಾನಿಸಿದೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಅಂತ, ಅದನ್ನು ಗೌರವಿಸಿದ್ದೀನಿ ಅಂತ ಅವತ್ತು ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ. ಅದು ಏನು ಮಾತುಕತೆ ಆಗಿದೆ 4 ಗೋಡೆ ಒಳಗಡೆ ಮಾತಾಡಿ ಮುಗಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅದಕ್ಕೂ ತೆರೆ ಎಳೆದಿದ್ದಾರೆ, ಸಿದ್ದರಾಮಯ್ಯನವರು ತೆರೆ ಎಳೆದಿದ್ದಾರೆ, ಎರಡಕ್ಕೂ ತೆರೆ ಎಳೆದಿದ್ದಾರೆ. ಯಾವತ್ತೇನಾಗಬೇಕು ಅದನ್ನು ನಾನು ಮಾತಾಡ್ತೀನಿ, ಇವತ್ತು ಈ ಮಾತು ನಿಲ್ಸೋಣ ಅಂತ ಇವತ್ತು ಹೇಳಿದ್ದಾರೆ. ಇವತ್ತು ಸಾಯಂಕಾಲನೂ ಕೂಡ ಇಬ್ರು ಒಟ್ಟಿಗೆ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ದೇರ್ ಎಂಡ್ಸ್ ದ ಟಾಪಿಕ್. ಮುಗೀತಾ ಇವತ್ತಿಗೆ? ಹೌದು, ಆಬ್ವಿಯಸ್ಲಿ ಇದು ಮುಗಿದಲ್ಲ. ಇದು ಡೈಲಿ ಮಾಧ್ಯಮದವರು ಮೈಕ್ ಹಿಡಿತಾರೆ, ಏನ್ ಸರ್ ಅಂತ ಆಬ್ವಿಯಸ್ಲಿ ಕೇಳ್ತಾರೆ ಹೇಳ್ತಾರೆ. ಒಂದು ವರ್ಷದಿಂದ ಇದೆ ಡಿ ಕೆ ಶಿವಕುಮಾರ್ ಅವರು ಒಂದು ಇಂಗ್ಲಿಷ್ ಸುದ್ದಿವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ನೋಡಿ, ಹೌದು ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಅಂತ ಅಂದ ಮೇಲೆ ಶುರುವಾಗಿದ್ದು ಸರ್ ಇದು. ಈಗ ಬೆಂಕಿ ಇಲ್ದೆ ಹೊಗೆ ಆಡಲ್ಲ, ಅವ್ರಂಗ ಅಂದ ಮೇಲಿಂದ ಶುರುವಾಗಿದ್ದು. ಇಲ್ದೇ ಇದ್ರೆ ಎಲ್ಲೂ ಗೊತ್ತಾಗ್ತಿರ್ಲಿಲ್ಲ, ಏನು ಗೊತ್ತಾಗ್ತಿರ್ಲಿಲ್ಲ. ನಡೆದ ಮಾತುಕತೆ ಅವರಿಬ್ರು ಮಧ್ಯೆ ಹೇಳಿದ್ದು ಒಬ್ಬ ವ್ಯಕ್ತಿ. ಹೌದು, ಡಿ ಕೆ ಶಿವಕುಮಾರ್ ಅವರು ಅವತ್ತು ಮಾತಾಡಿದ್ರು ಹೋದ ವರ್ಷ. ಅದನ್ನ ಮಾಧ್ಯಮದವ್ರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅವರೇ ವಾಲಂಟಿಯರ್ ಬಂದ್ಬಿಟ್ಟು ಅವರ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, ಇಲ್ಲ ಬಂದು ಹೇಳಲಿಲ್ಲ. ಯಾರೋ ಕೊಟ್ಟಿದ್ದು ಉತ್ತರಕ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ ಹೊರತು ನಾನು ಇವತ್ತು ಸಿಎಂ ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಲಿಲ್ಲ. ಅವರು ಪಕ್ಷದ ಹೈಕಮಾಂಡ್ ಕೊಟ್ಟಿರೋ ನಿರ್ಧಾರ ಆಗಿದೆ. ನೋಡಿ, ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಲ್ಲ. ಡಿ ಕೆ ಶಿವಕುಮಾರ್ ಅವರು ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು ಏನು ಒಪ್ಪಂದ ಆಗಿದೆ ಅಂತ, ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ಏನು ಒಪ್ಪಂದ ಆಗಿದೆ ಅಂತ. ಶುರುವಾಗಿದ್ದು ಇಲ್ದಿದ್ರೆ ಶುರುವಾಗ್ತಿರ್ಲಿಲ್ಲ. ಅವ್ರೇನ್ ವಾಲಂಟಿಯರ್ ಹೇಳಿದ್ರು, ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಹೇಳಿದರೋ ಅವ್ರ ಬಾಯಿಂದ ಬಂತು, ಅವ್ರು ಹೇಳಿದ್ರು. ಅದು ಯಾವತ್ತಿರ್ಬೋದು, ಮುಂದೆ ಇರ್ಬೋದು, ಇನ್ನು ಮುಂದಕ್ಕೂ ಇರ್ಬೋದು, ಇವತ್ತು ಅಂತ ಹೇಳಿಲ್ಲ. ಡಿ ಕೆ ಶಿವಕುಮಾರ್ 2.5 ವರ್ಷ, ನಾನು 2.5 ವರ್ಷ, ಅವ್ರು 2.5 ವರ್ಷಕ್ಕೆ ಕರೆಕ್ಟ್ ಆಗಿ ಗರಿಗೆದರಿತ್ತು. ನೋಡಿ, ಗರಿಗೆದರಿ ರೆಕ್ಕೆ ಪುಕ್ಕ ಹಾಕೊಂಡು ಮಾತಾಡ್ತಾ ಇರುವಾಗಲೇ ಇದು ಇನ್ನೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಅವರು ಹೇಳಿದ್ದು ಯಾವತ್ತು ಡಿಸೈಡ್ ಮಾಡೋದು ನಮ್ಮ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು. ಅದು ಯಾವತ್ತು ಅಂತ ನನಗೂ ಗೊತ್ತಿಲ್ಲ, ಮಾಧ್ಯಮದವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ನಾಳೆನೂ ಆಗ್ಬೋದು, ಮುಂದಿನ ವರ್ಷನೂ ಆಗ್ಬೋದು, ಅದ್ರ ಮುಂದಿನ ವರ್ಷನೂ ಆಗ್ಬೋದು. ಸದ್ಯಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಬಂಡೆ ತರ ಇರ್ತೀನಿ, ಈ ಸರ್ಕಾರ ಬಂಡೆ ತರ ಇರುತ್ತೆ ಅಂತ ಮೈಸೂರಲ್ಲೂ ಹೇಳಿದ್ರು, ಇವತ್ತು ಹೇಳಿದ್ರು. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡಿಬೇಕಾದ್ರೆ ಇದು ನಂದಿ ಹಿಲ್ಸಲ್ಲೂ ಹೇಳಿದ್ರು. ಅವತ್ತು ಪಕ್ಕದಲ್ಲೇ ನಿಂತ್ಕೊಂಡಿದ್ರು. ಹಾಗಾಗಿ ಈ ಮಾತನ್ನು, ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಹೋಗೋಣ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ನಮ್ಮ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ, ಉಪಮುಖ್ಯಮಂತ್ರಿ ಬದಲಾವಣೆ, ಮಾಧ್ಯಮದವರು ಹೌದು ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅವ್ರಿಗೆ ಸ್ಥಾನಮಾನ ನೀಡಬೇಕು ಅಂತ ಪಕ್ಷದ ಹೈಕಮಾಂಡು ಮಾತುಕತೆ 4 ಗೋಡೆ ಒಳಗಡೆ ಆಗಿದೆ. ಅದು ಯಾವತ್ತಾಗಬೇಕೋ ಆಗುತ್ತೆ. ಅದು ಬಿಟ್ಬಿಟ್ಟು ಡೈಲಿ ಹೈಕಮಾಂಡ್ ಮುಂದೆ CM ಉಪಮುಖ್ಯಮಂತ್ರಿ ಅಂತ ಒಂದು ರಚನಾತ್ಮಕವಾಗಿ ಒಂದು ಮಾಧ್ಯಮದವರು ಪಕ್ಷವನ್ನು, ಇದು ಸರ್ಕಾರವನ್ನು ಇದನ್ನ ಕೇಳಬೇಕು. ಸರಿ ಸರ್, ನಾವು ಕೇಳ್ತೀವಿ, ಕರೆಕ್ಟ್ ಸರ್. ನೀವು ಆಡಳಿತಾತ್ಮಕವಾಗಿ ಏನು ಮಾಡ್ತಾ ಇದ್ದೀರಿ? ಹಂಗಾದ್ರೆ ನೀವ್ ಯಾಕೆ? ಆಯ್ತು ಸರ್, ನಾವು ಕೇಳೋದು ನಮ್ಮ ಧರ್ಮ. ನಿಮ್ಮ ಧರ್ಮ ನೀವು ಪಾಲಿಸಬೇಕು. ನಿಮ್ಮ ಧರ್ಮ ಏನು? ಆಡಳಿತವನ್ನ ಸುಸೂತ್ರವಾಗಿ ನಡೆಸುವುದು, ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೇ ಇರುವುದು. ಅದನ್ನ ಬೆಳಗಾದ್ರೆ ಡೆಲ್ಲಿಗೆ ಹೋಗೋದು, ನಾನು ರಾಹುಲ್ ಗಾಂಧಿನ ಭೇಟಿ ಮಾಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳೋದು, ಇಲ್ಲಿ ಒಂದಿಷ್ಟು ಜನ ಶಾಸಕರು ಅವ್ರಾಗ್ಬೇಕು ಅನ್ನೋದು, ಇನ್ನೊಂದಿಷ್ಟು ಶಾಸಕರು ಇವ್ರಾಗ್ಬೇಕು ಅನ್ನೋದು. ನೀವ್ ಯಾಕೆ ಅದ್ರೊಳಗಡೆ ಬೀಳ್ತೀರಿ? ವೆನ್ ಯು ಆರ್ ಫರ್ಮ್, ನಿಮ್ಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಇಲ್ಲ ಅಂತ ಅಂದರೆ ನೀವ್ ಯಾಕೆ ಬಂದು ನಾನೇ ಸಿಎಂ ಯಾಕೆ ತಲೆ ಕೆಡಿಸ್ಕೊಳ್ಬಾರ್ದು? ಒಂದು ನಿಮಿಷ, ಐ ವಾಂಟ್ ಟು ಆನ್ಸರ್ ಯುವರ್ ಕ್ವೆಶ್ಚನ್. ನಿನ್ನೆ ಸಿದ್ದರಾಮಯ್ಯನವರು ಹೋಗಿದ್ದು, ಇದು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದು ಕೇಂದ್ರದ ಮಂತ್ರಿಗಳನ್ನ ಚರ್ಚೆ ಮಾಡಕ್ಕೆ ಹೊರತು ಮುಖ್ಯಮಂತ್ರಿಗಳ ಸ್ಥಾನ, ಉಪಮುಖ್ಯಮಂತ್ರಿಗಳ ಸ್ಥಾನ ಚರ್ಚೆ ಮಾಡಕ್ಕೆ ಯಾಕೆ ಬಂದಿದ್ರು? ನೋಡಿ, ಸುರ್ಜೇವಾಲಾ ಆನ್ಗೋಯಿಂಗು ಪಕ್ಷದ MLA-ಗಳನ್ನ ಮೀಟ್ ಮಾಡಿ, ಒಂದ್ ನಿಮಿಷ ಕೇಳ್ರಿ. ಪಕ್ಷದ MLA-ಗಳನ್ನ ಮಾತಾಡ್ಸಕ್ಕೆ ಏನೇನ್ ಮಾಡಿದ್ದಾರೆ ಕಳೆದ 2 ವರ್ಷದಲ್ಲಿ ಅಂತ ಕೇಳಕ್ ಬಂದಿದ್ದಾರೆ. MLA-ಗಳು ಏನ್ ಮಾಡಿದ್ದಾರೆ ಅಂತನಾ? ಹೌದು, ಆಬ್ವಿಯಸ್ಲಿ
ನಾವೇನ್ ಕೊಟ್ಟಿದೀವಿ, ಏನ್ ಭರವಸೆ ಮತ್ತೆ ಕೊಟ್ಟಿದೀವಿ. ಯಾಕೆ ಹೊರಗಡೆ ಬಂದೆ ಅವರೆಲ್ಲ ನಾವು ನಮ್ಮ ಜಮೀರ್ ಅಹಮದ್ ಖಾನ್ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಮಂತ್ರಿಗಳು ಸಿಗ್ತಾ ಇಲ್ಲ ಅಂತ ಎಲ್ಲ ಯಾಕೆ ಬಂದು ಹೇಳಿದ್ರು? ಮತ್ತೆ ನೋಡಿ, ಮನೆ ಒಂದ್ ಮೇಲೆ ಒಂದ್ ಸಣ್ಣ ಪುಟ್ಟ ಜಗಳ ಇದು ಅದು ಇರುತ್ತೆ. ಹಂಗನ್ಬಿಟ್ಟು ಯಾರುವೆ ಆ ಮಂತ್ರಿ ಸರಿ ಕೆಲಸ ಮಾಡ್ತಾ ಇಲ್ಲ, ಈ ಮಂತ್ರಿ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ಯಾರು ಅಲ್ಲಲ್ಲ, ನಮ್ಮವರೆಲ್ಲ ಯಾರೋ ಒಬ್ರು ಇಬ್ರು ಹೇಳಿರ್ಬೋದು. ಹಂಗನ್ಬಿಟ್ಟು ಅಲ್ಲಲ್ಲ, ಒಬ್ರು ಇಬ್ರು ಹೇಳಿರ್ಬೋದು, ಅಲ್ಲ ಒಬ್ರು ಇಬ್ರು ಹೇಳಿರ್ಬೋದು. ಹಂಗನ್ಬಿಟ್ಟು ಯಾರು ಉದ್ದದ ಪಟ್ಟಿ ಏನು ಸರಿ. ಸುರ್ಜೇವಾಲ ಎದಕ್ ಬಂದಿದ್ರು? ಆಬ್ವಿಯಸ್ಲಿ ಇಸ್ ಸೆಕ್ರೆಟರಿ ಇನ್ಚಾರ್ಜ್. ಡಿಸಿಎಂ ಅವ್ರ ಜೊತೆ ಇರ್ಲಿಲ್ಲ. ಪಕ್ಷದ ಇದು ರಾಜ್ಯದ ಇನ್ಚಾರ್ಜು, ಅವ್ರಿಗೆ ಅಧಿಕಾರ ಇದೆ. MLAಗಳನ್ನ ಇನ್ಚಾರ್ಜ್ ಡಿ.ಕೆ. ಶಿವಕುಮಾರ್ ಅಲ್ವಾ? ಪಕ್ಷದ ಇನ್ಚಾರ್ಜ್ ಡೆಲ್ಲಿಯಿಂದ ಯಾರು? ಮತ್ತೆ ಡಿ.ಕೆ. ಶಿವಕುಮಾರ್ ಏನು? ಪಕ್ಷದ ಇನ್ಚಾರ್ಜ್ ಡೆಲ್ಲಿಯಿಂದ ಯಾರು? ಪಕ್ಷದ ಇನ್ಚಾರ್ಜ್ ಡೆಲ್ಲಿಯಿಂದ ಯಾರು? ಅಲ್ಲ ಪ್ರಶ್ನೆ ಅಲ್ಲ, ನೀವು ಮಾತಾಡಕ್ಕೆ ಅಲ್ಲ, ನೀವು ಮಾತಾಡಕ್ ಹೋಗ್ತಿದ್ರೆ ನಾನು ಐ ಕೆನಾಟ್ ಆನ್ಸರ್ ಪ್ಲೀಸ್. ಅಲ್ಲ ಪಕ್ಷದ ಸುರ್ಜೇವಾಲ ಎದಕ್ ಬಂದಿದ್ರು? ಆಬ್ವಿಯಸ್ಲಿ MLAಗಳನ್ನ ಫೀಡ್ಬ್ಯಾಕ್ ತಗೊಳಕ್ಕೆ ನಿಮ್ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಿದ್ದೀರಾ, ಏನಾಗಿದೆ ಕೊಡಿ ಅಂತ. ಓಹೋ, ಕ್ಷೇತ್ರದಲ್ಲಿ ಹೌದು, ಆಬ್ವಿಯಸ್ಲಿ ನಿಮ್ಗೆ ಬಂದು ಹೇಳಿದ್ರಾ? ಅಲ್ಲ ನಿಮ್ಗೆ ಬಂದು ಹೇಳಿದ್ರು, ಮಾಧ್ಯಮದವ್ರು ಬಂದು ಹೇಳಿದ್ರು, ಮಾಧ್ಯಮದವ್ರು ಬಂದು ಹೇಳಿದ್ರು, ಸುರ್ಜೇವಾಲ ಬಂದು ಶಾಸಕರು ಹೇಳಿದ್ರು, ಏನೇನ್ ಮಾತಾಡಿದೀನಿ ಅಂತ, ಏನ್ ಮಾತಾಡಿದ್ರು ಅಂತ ತೋರಿಸ್ಲಾ? ಅಲ್ಲ ಸ್ವಾಮಿ, ನಿಮ್ ಮಾತಾಡಿರೋದೇ ತೋರಿಸ್ತೀನಿ, ಮಾತಾಡಿರೋದು ತೋರಿಸ್ತೀನಿ, ಸುರ್ಜೇವಾಲ ಕೇಳಿರುವ ಕ್ವೆಶ್ಚನ್ 4 ಗೋಡೆ ಒಳಗಡೆ ಇದೆ. ಸುರ್ಜೇವಾಲ ಮಾತಾಡಿದ್ದು 4 ಗೋಡೆ ಮಧ್ಯ ಆದರೂ ಒಂದ್ ಪಾರ್ಟಿ ಮಾತಾಡಿಲ್ಲ ಅಂದ್ರು ಇನ್ನೊಂದ್ ಪಾರ್ಟಿ ಹೊರಗಡೆ ಬಂದು ಏನ್ ಮಾತಾಡಿದೀವಿ ಅಂತ ಮಾತಾಡಿದ್ಮೇಲೆ ಸುರ್ಜೇವಾಲಾನೇ ಹೇಳ್ಬೇಕಂದ್ರೆ ಏನ್ ಸರ್ ಇದು? ಅಲ್ಲ, ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಂತ ಮಾತುಕತೆಯನ್ನ ಒಬ್ಬ ವ್ಯಕ್ತಿ ಬಂದು ಹೊರಗಡೆ ಹೇಳಿದರೆ ಅದಲ್ವಂತೆ, ಸುರ್ಜೇವಾಲಾನೇ ಬಂದು ಹೇಳ್ಬೇಕಂತೆ. ಹೇಳಿದ್ದು ಬೆಲೆ ಇಲ್ಲ. ಏನ್ ಸರ್ ಇದು? ಸುರ್ಜೇವಾಲ ಅವರು ಏನಾದ್ರು ಬಂದು ಹೇಳಿದಿನ ನಾನು? ಸುರ್ಜೇವಾಲಾನೇ ಹೇಳ್ಬೇಕಾ? ಸುರ್ಜೇವಾಲಾನೇ ಹೇಳ್ಬೇಕಾ? ಕರ್ನಾಟಕ ಸರ್ಕಾರದಲ್ಲಿ ಸುರ್ಜೇವಾಲ ಅವ್ರದ್ದು ಏನು ಪಾತ್ರ ಇದೆ? ಶಾಸಕರು ಹೊರಗಡೆ ಬಂದು ಹೇಳಿದ್ರಲ್ಲ, ಇಕ್ಬಾಲ್ ಹುಸೇನ್ ಹೇಳಿಲ್ವಾ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ? ಅವ್ರಿಗೂ ನೋಡಿ, ಅವ್ರ ಜಿಲ್ಲೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಅದನ್ನು ಸುರ್ಜೇವಾಲ ಬಂದು ನಿಮ್ಗೆ ಹೇಳ್ಬೇಕಾ? ವಿಲ್ ಕಮ್ ಬ್ಯಾಕ್ ಸರ್, ಬರ್ತೀನಿ, ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಒಂದಂತೂ ಸತ್ಯ, ಸುರ್ಜೇವಾಲ ಅವರು ಬಂದು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕಿಂತ